ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ, ನೆಕ್ಸ್ಟ್ ಒಂದು KPTCL ಪವರ್ ಮ್ಯಾನ್ ನೋಟಿಫಿಕೇಷನ್ ಯಾವಾಗ ಬರುತ್ತೆ, ಮತ್ತು ITI ಮೇಲೆ ನೋಟಿಫಿಕೇಷನ್ ಮಾಡ್ತಾರಾ, ಅದೇ ರೀತಿಯಾಗಿ ಇನ್ನೊಂದು ಬಹುಮುಖ್ಯ ಒಂದು ಪಾತ್ರ ಏನಪ್ಪ ಅಂತಂದರೆ, ಅಪ್ರೆಂಟಿಸ್ ಮಾಡಿದವರಿಗೆ ಇದರಲ್ಲಿ ಏನು ಲಾಭ, ಅದರಿಂದ ಏನು ಉಪಯೋಗ ಆಗುತ್ತೆ ಈ ನೋಟಿಫಿಕೇಷನ್ಗೆ, ಮತ್ತು ಈ ನೋಟಿಫಿಕೇಷನ್ ಈ ವರ್ಷ ಬರುತ್ತೆ. ಸುಮಾರು 3-4 ಟಾಪಿಕ್ ಮೇಲೆ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಹಾಗಾಗಿ ಪ್ರತಿಯೊಬ್ಬರು ಸಹ ಕೊನೆವರೆಗೂ ನೋಡದೆ ನೀವು ಮಧ್ಯೆ ಕಾಮೆಂಟ್ ಹಾಕಿದರೆ ನಾವು ಏನೂ ಮಾಡೋಕ್ಕೆ ಆಗಲ್ಲ. ಓಕೆ, ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಇದರಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಓಕೆ, ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂಥ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಇರುವಂಥ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಬಂದುಬಿಟ್ಟು ಮೊದಲ ಟಾಪಿಕ್ ಬಂದುಬಿಟ್ಟು ITI ಮಾಡಿದರೆ ITI ಮೇಲೆ ನೋಟಿಫಿಕೇಷನ್ ಅಂದರೆ ನೇಮಕಾತಿ ಮಾಡ್ತಾರೆ ಈ ವರ್ಷ ಅಂತ ನೋಡಿದಾಗ, ITI ಮೇಲೆ ನೋಟಿಫಿಕೇಷನ್ ಮಾಡುವಂಥ ಸಾಧ್ಯತೆಯೂ ಸಹ ಇದೆ ಸ್ನೇಹಿತರೆ. ಯಾಕಂತಂದರೆ ಈ ಬಾರಿನೇ ITI ಮೇಲೆ ನೋಟಿಫಿಕೇಷನ್ ಮಾಡಬೇಕಂತೇಳಿ ಏನು ಇದನ್ನು ಅರ್ಜಿಯನ್ನು ಸಲ್ಲಿಸಿದರು ಹೈಕೋರ್ಟಿಗೆ. ಬಟ್ ಏನಾಯಿತು ಅಂತಂತಂದರೆ, ಈಗಾಗಲೇ ನೋಟಿಫಿಕೇಷನ್ ಆರಂಭಗೊಂಡಿತ್ತು. ಏನಾಗಿದೆ ಅಂತಂದರೆ, ಬೇರೆ ರಾಜ್ಯಗಳಲ್ಲೆಲ್ಲ ITI ಮೇಲೇ ನೋಟಿಫಿಕೇಷನ್ ಮಾಡ್ತಾರೆ. ಅಂದರೆ 10th ಮಾರ್ಕ್ಸ್ ಬೇಸ್ ಮೇಲೆ ಮಾಡಲ್ಲ. ITI ಯಾರು ಕಂಪ್ಲೀಟ್ ಮಾಡಿರ್ತಾರೋ ಅವರಿಗಾಗಿ ಮಾತ್ರ ಈ ಒಂದು ಹುದ್ದೆ ಮೀಸಲಿಟ್ಟಿರ್ತಾರೆ ಎಲ್ಲ ಒಂದು ಸ್ಟೇಟ್ಗಳಲ್ಲೂ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈಗ ಯಾಕೆ ಮಾಡಿದ್ದೀರಾ ಅಂತೇಳಿ ಕೇಳಿದಾಗ, ಇದಕ್ಕೆ ಮತ್ತೆ ಏನಾಯಿತು ಅಂತಂತಂದರೆ, ಈ ಬರುವಂತಹ ನೋಟಿಫಿಕೇಷನಿಂದ ನೆಕ್ಸ್ಟ್ ಏನು ನೋಟಿಫಿಕೇಷನ್ ಬರುತ್ತೆ ಅಲ್ಲಿ ITI ಅವರಿಗೆ ಅವಕಾಶ ಇರುತ್ತೆ. ಅಂತಂದರೆ 100% ITIದವರಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ ನೆಕ್ಸ್ಟ್ ನೋಟಿಫಿಕೇಷನಿಂದ. ಓಕೆ, ಬಟ್ ಈಗ 10th ಅವ್ರು ಏನು ಇದ್ದಾರಲ್ಲ, ಈಗ 10th ಮಾರ್ಕ್ಸ್ ಮೇಲೆ ಬೇಸ್ ಮೇಲೆ ಸೆಲೆಕ್ಟ್ ಮಾಡುವಂಥ ಚಾನ್ಸಸ್ಸು ತೀರಾ ಕಡಿಮೆ ಆಗ್ತದೆ ಸ್ನೇಹಿತರೆ. ಯಾಕಂತಂದರೆ ಇಲ್ಲಿ ITIದವ್ರಿಗೆ ಅವಕಾಶ ಕೊಟ್ಟರೆ ITI ಅವರ ಒಂದು ಮಾರ್ಕ್ಸ್ ಬೇಸ್ ಮೇಲೆ ಮಾಡ್ಬೋದು ಅಥವಾ ಪರೀಕ್ಷೆಗಳ ಆಧಾರದ ಮೇಲೂ ಮಾಡ್ಬೋದು. ಈಗ ಕೆಲವೊಬ್ಬರು ಈಗ ಗ್ರೂಪ್ D ಹುದ್ದೆಗಳನ್ನ ಪರೀಕ್ಷೆ ಮಾಡದೇ ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತೇಳಿ ಹೇಳಿದರು. ಬಟ್ ಏನಪ್ಪ ಅಂತಂದರೆ, ಕೆಲವೊಂದು ರಾಜ್ಯಗಳಲ್ಲಿ ಪರೀಕ್ಷೆಯ ಮೂಲಕವೂ ಸಹ ಇದನ್ನು ನೇಮಕಾತಿ ಮೂಲಕ ಮಾಡ್ತಾರೆ. ಓಕೆ, ಹಲವಾರು ಹುದ್ದೆಗಳನ್ನು ನೇಮಕಾತಿ ಮೂಲಕವೂ ಸಹ ಏನು ಮಾಡ್ತಾರೆ ಅಂತಂತಂದರೆ, ಅಂದರೆ ಎಕ್ಸಾಮ್ ಮೂಲಕವೂ ಸಹ ಆಯ್ಕೆಯನ್ನು ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಬರುವಂಥ ನೋಟಿಫಿಕೇಷನಿಂದ ITIದವರಿಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಒಂದು. ಮತ್ತು ಇನ್ನೊಂದೇನಪ್ಪ ಅಂತಂತಂದರೆ, ಇಲ್ಲಿ ಪರೀಕ್ಷೆ ಮೂಲಕವೂ ಆಯ್ಕೆ ಮಾಡುವಂಥ ಸಾಧ್ಯತೆಯೂ ಇದೆ. ಓಕೆ, ಈಗೇನು 10th ಮೇಲೆ ಸೆಲೆಕ್ಟ್ ಆಗಿದ್ದಾರೋ ಆ ರೀತಿ ನೋಟಿಫಿಕೇಷನ್ ಬಂದು ಆ ರೀತಿ ಸೆಲೆಕ್ಷನ್ ಪ್ರೊಸೆಸ್ ನಡೆಯುವಂಥದ್ದು ತೀರಾ ಕಡಿಮೆ. 10% ಮಾತ್ರ ಚಾನ್ಸಸ್ ಇದೆ ಈ ರೀತಿಯಾಗಿ 10th ಮಾರ್ಕ್ಸ್ ಬೇಸ್ ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ನಡೆಯುವಂಥದ್ದು. ಬರೋ ಒಂದು ನೋಟಿಫಿಕೇಷನಿಂದ ITIದವರಿಗೆ ಅವಕಾಶ ಇರುತ್ತೆ ಜಾಸ್ತಿ, ಮತ್ತು ಎಕ್ಸಾಮ್ ನಡೆಯುವಂಥ ಸಾಧ್ಯತೆಯೂ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂತಂದರೆ, ಅಪ್ರೆಂಟಿಸ್ ಮಾಡಿದಂಥವರಿಗೆ ಏನು ಉಪಯೋಗ ಅಥವಾ ಏನು ಲಾಭ ಅಂತ ನೋಡಿದಾಗ, ಅಪ್ರೆಂಟಿಸ್ ಇದು ಮಾಡಿದರೆ ಏನು ಉಪಯೋಗ ಅಂತಂತಂದರೆ, ಅವರಿಗೆ ಆಲ್ರೆಡಿ ವರ್ಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಇಲ್ಲಿ ಆಯಾ ಒಂದು ನಿಗಮಗಳಲ್ಲಿ. ಹಾಗಾಗಿ ಅವರನ್ನು ಹೊರಗುತ್ತಿಗೆ ಆಧಾರದ ಮೇಲೆ ತೊಗೋಬೋದು ಒಂದು. ಬಟ್ ನೇಮಕಾತಿಯಲ್ಲಿ ಇವ್ರಿಗೆ ಏನು ಅಡ್ವಾಂಟೇಜ್ ಆಗುತ್ತೆ ಅಂತಂದರೆ, ಕೆಲವೊಂದು ಟೈಮು ರಿಸರ್ವೇಷನ್ನು ಕೊಡ್ತಾರೆ ಅಪ್ರೆಂಟಿಸ್ ಅವರಿಗೆ. ಆ ರೀತಿಯಾಗಿ ಸಹ ಒಂದು ಉಪಯುಕ್ತ ಆಗ್ತದೆ. ಇನ್ನೊಂದೇನಪ್ಪ ಅಂತಂತಂದರೆ, ಇವರಿಗೆ ಎಲ್ಲ ವರ್ಕ್ ಎಕ್ಸ್ಪೀರಿಯನ್ಸ್ ಇರುವ ಕಾರಣಕ್ಕಾಗಿ ಇವರಿಗೆ ಗೊತ್ತಿರುತ್ತೆ ನೆಕ್ಸ್ಟ್ ಏನು ಪ್ರೊಸೆಸ್ ಬಗ್ಗೆ ಆಗಿರ್ಬೋದು, ಕಂಪ್ಲೀಟ್ ಅದ್ರ ಬಗ್ಗೆ ಗೊತ್ತಿರುತ್ತೆ ಒಂದು. ಮತ್ತು ಇವ್ರಿಗೂ ರಿಸರ್ವೇಷನ್ನು ಸಹ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಇವರಿಗೆ ಒಂದು ರೀತಿಯಾದಂತಹ ಒಂದು ಅಡ್ವಾಂಟೇಜ್ ಈ ಒಂದು ನೋಟಿಫಿಕೇಷನ್ಗಳಲ್ಲಿ. ಬಟ್ ಇವರಿಗೋಸ್ಕರ ಸಪ್ರೇಟ್ ಆದಂಥ ನೋಟಿಫಿಕೇಷನ್ ಮಾಡಲ್ಲ, ಬಟ್ ನೋಟಿಫಿಕೇಷನಲ್ಲಿ ಇವರಿಗೂ ಸ್ವಲ್ಪ ರಿಸರ್ವೇಷನ್ ಮಾಡುವಂಥ ಸಾಧ್ಯತೆ ಇರ್ತದೆ. ಓಕೆ, ಅಷ್ಟೇ. ಇನ್ನು ನೋಟಿಫಿಕೇಷನ್ ಈ ವರ್ಷ ಬರುತ್ತಾ ಅಂತ ನೋಡಿದಾಗ, ಇನ್ನು ಹೊಸ ನೇಮಕಾತಿ ಈ ವರ್ಷ ಬರುತ್ತಾ ಅಂತ ನೋಡಿದಾಗ, ಹೊಸ ನೇಮಕಾತಿ ಬಂದುಬಿಟ್ಟು ಈ ವರ್ಷ ಬರುವಂಥ ಸಾಧ್ಯತೆ ಏನಪ್ಪ ಅಂತಂತಂದರೆ ಕಡಿಮೆ ಸ್ನೇಹಿತರೆ. ಈ ವರ್ಷ ಬರೋದಿಲ್ಲ.
2027ರಲ್ಲಿ ನಿಮಗೆ ಹೊಸ ಒಂದು ನೋಟಿಫಿಕೇಷನ್ನು ಬರ್ತದೆ. ಓಕೆ, ಇದು ಇವತ್ತು ನೋಡಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.